ಸೊ ವೆಲ್ಕಮ್ ಟು ಸಿದ್ಧಾಸಿ ಜಿ ಕೆ ಚಾನಲ್. ಈ ಒಂದು ತರಗತಿಯಲ್ಲಿ ನಾವು 2020 ಕನ್ನಡ ಅಂತಂದರೆ ಪೇಪರ್ ಟೂನಲ್ಲಿರುವ ಕನ್ನಡ ಕ್ವಶನ್ ಪೇಪರನ್ನು ಈ ಒಂದು ದಿನ ನಾವು ಬಿಡಿಸೋಣ. ಪೇಪರ್ 1 ಭಾಷೆ 1. ಸೊ ಇಲ್ಲಿ ಮೊದಲನೇದಾಗಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಪ್ಯಾರಾಗ್ರಾಫ್ ನಿಮಗೆ ಎಲ್ರಿಗೂ ಈಸಿನೇ ಇರ್ತದೆ. ಸೊ ನಾವು ಓನ್ಲಿ ಭಾಷಾ ಬೋಧನಾ ಶಾಸ್ತ್ರ ಕುರಿತು ಚರ್ಚಿಸೋಣ. ಸೊ ಗ್ರಾಮರ್ ಸಹ ನೋಡೋಣ. ಇಲ್ಲಿ 1 ರಿಂದ 3 ಇದೇನು ಒಂದು ಪ್ಯಾರಾಗ್ರಾಫ್ನಲ್ಲಿರುವ ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಸೊ 4ನೇದು ಬಂದು ಧ್ರುವಾಂತರ. ಈ ಪದದಲ್ಲಿ ಆಗಿರುವ ಸಂಧಿ ಸವರ್ಣ ದೀರ್ಘ ಸಂಧಿ, ಆಗಮ ಸಂಧಿ, ಲೋಪ ಸಂಧಿ ಮತ್ತು ಗುಣಸಂಧಿ ಅದ. ಸೊ ಇದು ಧ್ರುವಾಂತರವನ್ನು ನಾವು ಬಿಡಿಸಿ ಬರೆದಾಗ ಧ್ರುವ ಪ್ಲಸ್ ಅಂತರ, ಧ್ರುವ ಪ್ಲಸ್ ಅಂತರ ಧ್ರುವಾಂತರ. ಇಲ್ಲಿ ಪೂರ್ವ ಪದದಲ್ಲಿ ಬಂದಿರುವ ಸ್ವರ ಅ ಮತ್ತು ಇಲ್ಲಿ ಉತ್ತರ ಪದದಲ್ಲಿರುವ ಮೊದಲನೇದು ಅ. ಸೊ ಎರಡು ಸೇರಿ ಏನಾಗ್ತಾವ ಅಂತಂದರೆ ಧ್ರುವಾಂತರ ಅಂದರೆ ಆಗಿ. ಸೊ ಆಗ ಏನು ಬರ್ತದೆ ಅಂತಂದರೆ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಅಂದರೆ ಆಕಾರಗಳಾಗಿ ಆಕಾರವಾಗಿ ಲೋಪವಾಗುವುದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸವರ್ಣ ದೀರ್ಘ ಸಂಧಿ. ಅಂದರೆ ಈ ಒಂದು ದೀರ್ಘ ಸ್ವರವು ಆದೇಶವಾಗಿ ಬರುತ್ತದೆ. ಅಂದರೆ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಮತ್ತು ಉತ್ತರದಲ್ಲಿರುವ ಮೊದಲನೇ ಅಕ್ಷರ ಇವೆರಡು ಸೇರಿ ದೀರ್ಘ ಪದ ಅಂದರೆ ಆ ಬರ್ತದಲ್ಲ, ಇದಕ್ಕೆ ಏನಂತ ಕರಿತೀವಿ ಅಂದರೆ ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಸೊ ಇಲ್ಲಿ ನೆಕ್ಸ್ಟ್ ಎಲ್ಲ ಬರೋದು ಇದ್ರ ಮೇಲಿಂದೇ. ನೆಕ್ಸ್ಟು 8ನೇದು ನೋಡ್ರಿ, ಗುಣು ಇದರಲ್ಲಿರುವ ವ್ಯಾಕರಣಾಂಶ. ಸೊ ಮೊದಲನೇದಾಗಿ ಪ್ಯಾರಾಗ್ರಾಫ್ ಮೇಲೆ 2 ಬಂದವ ಗ್ರಾಮರು 8 ಕ್ವಶನಲ್ಲಿ. ಗುಣು ಅಂತಂದರೆ ದ್ವಿರುಕ್ತಿ, ಜೋಡಿ ಪದ, ಅನುಕರಣವಯ ಮತ್ತು ನುಡಿಗಟ್ಟು. ಸೊ ಇಲ್ಲಿ ಗುಣು ಅಂಬುದು ಏನಾಗ್ತದೆ ಅಂತಂತಂದರೆ ಇದು ಅಂತಂದು ದ್ವಿರುಕ್ತಿ ಅನ್ಕೋತೀವಿ ನಾವು. 2 ಪದಗಳು ಬಂದಾಗ ಇದು ದ್ವಿರುಕ್ತಿ ಅಂತೀವಿ. ಬಟ್ ಅಲ್ಲಿ ಗುಣು ಯಾವುದಾದಕ್ಕೂ ಒಂದು ಪದಕ್ಕೆ ಹೋಲಿಸ್ತೀವಲ್ಲ. ಸೊ ಹಾಗಾಗಿ ಇದು ಏನಾಗ್ತದೆ ಅಂತಂದರೆ ಅನುಕರಣವಯ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಕ್ರಿಯೆಯನ್ನು ಅನುಕರಣೆ ಮಾಡ್ತದೆ. ಸೊ ಯಾವುದೇ ಒಂದು ಮಾತನ್ನು ಮೆಲ್ಲಗೆ ತಮ್ಮಿಷ್ಟಕ್ಕೆ ತಾವೇ ನಿಧಾನವಾಗಿ ಮಾತನಾಡ್ತೀವಲ್ಲ, ಅದಕ್ಕೆ ಏನಂತೀವಿ ಗುಣು. ಎಷ್ಟು ಗುಸು ಗುಣು ಮಾತಾಡ್ಲತ್ತಾರ ಅಂತೀವಲ್ಲ. ಸೊ ಅದು. ಸೊ 1 ರಿಂದ 8 ಪ್ರಶ್ನೆಗಳು ಈ ಒಂದು ಪ್ಯಾರಾಗ್ರಾಫ್ ಮೇಲೆ ಬಂದವ. ಮತ್ತು ನೆಕ್ಸ್ಟು ಪದ್ಯ ಇರ್ತದೆ. ಈ ಪದ್ಯ ಸಹ 9 ರಿಂದ ನೆಕ್ಸ್ಟ್ ಎಲ್ಲಿ ತನಕ ಅಂತಂದರೆ ಸೊ 13 ಸಹ ಇವು ಪದ್ಯದ ಮೇಲೆ ಕೇಳಿರುವ ಪ್ರಶ್ನೆಗಳೇ, ಪ್ಯಾರಾಗ್ರಾಫ್ ಮತ್ತು ಪದ್ಯ. ಸೊ ಇಲ್ಲಿ ಏನು ವ್ಯಾಕರಣ ಕೊಟ್ಟ ನೋಡ್ರಿ. ಲವ ಕುಶರು ಈ ಪದದಲ್ಲಿ ಆಗಿರುವ ಸಮಾಸ. ಸೊ ಲವ ಮತ್ತು ಕುಶ ಇಬ್ಬರದು ಏನು ಈ ಬಿಡಿಸಿ ಬರೆದಾಗ ಲವ ಪ್ಲಸ್ ಕುಶ ಅಂದರೆ ಇಬ್ಬರು ಭೀ ನಾಮಪದಗಳು. 2 ನಾಮಪದಗಳು ಸೇರಿ ಆಗಿರುವ ಸಮಾಸಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ. ಏನು ಕರಿತೀವಿ? ದ್ವಂದ್ವ. ಆಪ್ಷನ್ಸ್ ನಂಬರ್ 2. ಸೊ ನೆಕ್ಸ್ಟ್ ಬರೋದು ನಗುತ್ತ. ಈ ಪದದಲ್ಲಿರುವ ವ್ಯಾಕರಣ ಏನದ? ಈ ಪದದಲ್ಲಿರುವ ವ್ಯಾಕರಣ ಅಂತಂತಂದರೆ ನಗು 2 ನಗು ಇದ್ದಾಗ ನಾವು ಏನಂತ ಬಳಸ್ತೀವಿ ಅಂತಂತಂದರೆ ದ್ವಿರುಕ್ತಿ. ಸೊ ಹಾಗಾಗಿ ಇದು ಏನು ಆನ್ಸರು ನಗುತ್ತ ಅಂತಂಬುದು ಇದೊಂದು ದ್ವಿರುಕ್ತಿ. ನಗುತ್ತ ಪ್ಲಸ್ ನಗುತ್ತ ಇದು ಬಿಡಿಸಿ ಬರೆದಾಗ ಏನಾಗ್ತದೆ ನಗುತ್ತ ಪ್ಲಸ್ ನಗುತ್ತ ಇದೊಂದು ದ್ವಿರುಕ್ತಿ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಬರೋದು ಈ ಕೆಳಗಿನವುಗಳಲ್ಲಿ ಬರವಣಿಗೆ ಸಂಬಂಧಿಸಿದ ಕೌಶಲ್ಯ ಆಗಿದೆ. ಸೊ ಎಲ್ಲ ಭಾಷೆ ಕೌಶಲ್ಯಗಳ ಮೇಲೆ ನಾ ಏನು ಮಾಡೀನಿ ಅಂತಂದರೆ ವಿಡಿಯೋ ಮಾಡೀನಿ. ಸೊ ನಿಮಗೆ ಏನಾದರೂ ಇಷ್ಟ ಆದರೆ ನೀವು ಹೋಗಿ ಒಂದು ಸಾರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಸ್ ಎಲ್ಲ ನೋಡಿ. ಸೊ ಮೊದಲನೇದಾಗಿ ಬರವಣಿಗೆಗೆ ಸಂಬಂಧಿಸಿದ ಕೌಶಲ್ಯ. ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ, ಮೌನವಾಗಿ ಓದಿ ವಿಷಯ ಗ್ರಹಿಸುವ ಸಾಮರ್ಥ್ಯ, ಕಿವಿಗೊಟ್ಟು ಧ್ವನಿಯನ್ನು ಗಮನಿಸಿ ಗ್ರಹಿಸುವುದು ಮತ್ತು ಕವನ ಮತ್ತು ಭಾವಗೀತೆಗಳನ್ನು ರಾಗವಾಗಿ ಹಾಡುವ ಸಾಮರ್ಥ್ಯ ಅಂತ ಕೊಟ್ಟನು. ಸೊ ಇಲ್ಲಿ ನಾವು 2ನೇದು ಬಂದು ಫಸ್ಟ್ ಆಪ್ಷನ್ಸ್ ಬಿಡ್ರಿ, ಇದು ಬರೆಯೋದಕ್ಕೆ ಸಂಬಂಧಿಸಿದೆ. 2ನೇದು ನೋಡ್ರಿ, ಮೌನವಾಗಿ ಓದು, ಇದು ಓದುವ ಕೌಶಲ್ಯಕ್ಕೆ ಸಂಬಂಧಿಸಿದೆ. ಕಿವಿಗೊಟ್ಟು ಧ್ವನಿಯನ್ನು ಗ್ರಹಿಸೋದು ಆಲಿಸುವಿಕೆಗೆ ಸಂಬಂಧಿಸಿದೆ. ಇದು ಮತ್ತು ಇದು ಕೂಡ ಹಾಡುವ ಅಂತಂದರೆ ಓದುವ ಒಂದು ಕೌಶಲ್ಯಕ್ಕೆ ಬರ್ತದೆ. ಸೊ ಇವೆಲ್ಲವೂ ಬೇರೆ ಬೇರೆ ಕೌಶಲ್ಯಕ್ಕೆ ಸಂಬಂಧಿಸಿದೆ. ಬಟ್ ಬರೆಯುವ ಕೌಶಲ್ಯಕ್ಕೆ ಯಾವ ಸಂಬಂಧಿಸಿದೆ ಅಂತಂದರೆ ಓನ್ಲಿ ಆಪ್ಷನ್ಸ್ ನಂಬರ್ 1 ಸಾರಿ. ಸೊ ನಾವು ಫಸ್ಟ್ ಏನು ಮಾಡಬೇಕು, 4 ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿರುವ 3 ಆಪ್ಷನ್ಸ್ ಏನು ಮಾಡಬೇಕು, ಎಲಿಮಿನೇಟ್ ಮಾಡಿದಾಗ ನಮಗೆ ಸರಿಯಾದ ಉತ್ತರ ಸಿಗ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು
ಕಥೆಯ ಸ್ವರೂಪಕ್ಕೆ ಹೊಂದುವ ವಿಷಯ, ಪಾತ್ರಗಳು, ಸಂಭಾಷಣೆ, ಸಂದರ್ಭಗಳನ್ನು ಉತ್ತಮ ಧ್ವನಿಯ ಮೂಲಕ ಸಂವಹನ ಮಾಡುವ ಪದ್ಧತಿಗೆ ಏನಂತ ಕರಿತೀವಿ? ಸೊ ಇದೆಲ್ಲರಿಗೂ ನಮಗೆ ಗೊತ್ತಿರ್ತದೆ. ನಾವು ಪ್ರೈಮರಿ ಕ್ಲಾಸ್ನಿಂದ ಇದು ಪದ್ಧತಿ ನಾವು ಯೂಸ್ ಮಾಡ್ಕೊತಾನೇ ಬಂದಿರ್ತೀವಿ. ಸೊ ಇಲ್ಲಿ ಆಲ್ರೆಡಿ ಇಲ್ಲಿ ಪ್ರಶ್ನೆನಲ್ಲೇ ಕೇಳ್ಯಾರ, ಕಥೆಯ ಸ್ವರೂಪಕ್ಕೆ ವಿಷಯ, ಪಾತ್ರ, ಸಂಭಾಷಣೆ. ಸೊ ಎಲ್ಲಿ ನಾವು ಯಾವೊಂದು ಸ್ವರೂಪದಲ್ಲಿ ವಿಷಯ, ಪಾತ್ರಗಳು, ಎಲ್ಲಿ ಯಾವೊಂದು ಪದ್ಧತಿಯಲ್ಲಿ ಪಾತ್ರಗಳು ಇರ್ತಾವ, ಮತ್ತು ಧ್ವನಿ ಇರ್ತದೆ, ಏರಿಳಿ ಇರ್ತದೆ, ಮತ್ತು ಸಂವಹನ ಇರ್ತದೆ. ಉಪನ್ಯಾಸ ಪದ್ಧತಿದಾಗ ಏನಾರ ಪಾತ್ರ ವಹಿಸ್ತಾರೇನು ಶಿಕ್ಷಕರು? ಇಲ್ಲ. ಚರ್ಚೆದಾಗ ಇಲ್ಲ. ಪ್ರಶ್ನೋತ್ತರದಾಗ ಎಲ್ಲದರಲ್ಲಿ ಸಂಭಾಷಣೆ ಇರ್ತದೆ, ಬಟ್ಟು ಪಾತ್ರಗಳು ಇರೋಂಗಿಲ್ಲ. ಹಾಗಾಗಿ ಇಲ್ಲಿ ಕಥೆ ಅಂತ ಕೊಟ್ಟಿದ್ದಾರಲ್ಲ, ಆಪ್ಷನ್ಸ್ ನಂಬರ್ 4 ಇದು ಕಥಾ ಪದ್ಧತಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 18th ಬಂದು, ಈ ಕೆಳಗಿನ ಭಾಷಾ ಬೋಧನಾ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಗೆ ಸೇರಿಲ್ಲದಿರುವುದು. ಸೊ ಇಲ್ಲಿ ಸಾಂಪ್ರದಾಯಿಕ ಮತ್ತು ಆಧುನಿಕ ಪದ್ಧತಿ ಅಂತ ಇರ್ತಾವ. ಸೊ ಇದರಲ್ಲಿ ಯಾವುದೋ ಒಂದು ಸಾಂಪ್ರದಾಯಿಕ ಪದ್ಧತಿಗೆ ಸೇರಿದ್ದಲ್ಲ, ಉಳಿದಿವೆಲ್ಲವೂ ಏನು ಆಧುನಿಕ ಪದ್ಧತಿಗೆ ಸೇರಿರ್ತಾವೆ ಅಂತಂದರೆ ಇಲ್ಲಿ ಕಥನ ಯಾವುದಂತಂದರೆ ಉಪನ್ಯಾಸ ಪದ್ಧತಿ, ನಾಟಕ ಪದ್ಧತಿ ಮತ್ತು ಪ್ರಶ್ನೋತ್ತರ ಪದ್ಧತಿ ಇವೆಲ್ಲವೂ ಸಾಂಪ್ರದಾಯಿಕ ಪದ್ಧತಿಗೆ ಸೇರಿರ್ತಾವೆ. ಯಾವುವು ಅಂತಂದರೆ ಇದು ಉಪನ್ಯಾಸ, ನಾಟಕ ಅಭಿನಯ ಮತ್ತು ಪ್ರಶ್ನೋತ್ತರ ಇವೆಲ್ಲವೂ ಎದಕ್ಕೆ ಸೇರ್ಯಾವ ಅಂದರೆ ಸಾಂಪ್ರದಾಯಿಕ. ಅಂದರೆ ಹಿಂದಿನಿಂದಲೂ ಈ ಒಂದು ಪದ್ಧತಿಗಳು ಯೂಸ್ ಮಾಡ್ಕೊತಾನೆ ಬಂದಾರ. ಸೊ ಇದರ ಯಾವುದೊಂದು ಪದ್ಧತಿ ಸೇರಿಲ್ಲ, ಪಠ್ಯಪುಸ್ತಕ ಪದ್ಧತಿ. ಇದು ಏನು ಆಧುನಿಕ ಪದ್ಧತಿ. ಸೊ ಇದ್ರೊಳಗೆ ನಮಗೆ ಗೊತ್ತಿರ್ಬೇಕು ಯಾವುದು ಆಧುನಿಕ, ಯಾವುದು ಮತ್ತು ಸಾಂಪ್ರದಾಯಿಕ ಅಂತ ಹೇಳ್ಬೋದು. ಹಾಗಾಗಿ ಪಠ್ಯಪುಸ್ತಕ ಪದ್ಧತಿ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದು, ಬೋಧನಾ ಕ್ರಿಯೆ ಪರಿಣಾಮಕಾರಿ ಆಗಲು ಪ್ರತ್ಯಕ್ಷ ಹಾಗೂ ಸಜೀವ ವಸ್ತುಗಳನ್ನು ಕೆಲವೊಮ್ಮೆ ಮಾದರಿಗಳಾಗಿ ಉಪಯೋಗಿಸಿ ಕಲಿಸುವ ಪದ್ಧತಿ. ಅಂದರೆ ಇಲ್ಲಿ ಯಾವ ಒಂದು ಪದ್ಧತಿಯಲ್ಲಿ ನಾವು ಮಕ್ಕಳ ಮುಂದೆ ಪಾಠ ಮಾಡುವಾಗ ಸಜೀವ ವಸ್ತುಗಳನ್ನು ಮಾದರಿಯಾಗಿ ಉಪಯೋಗಿಸ್ತೀವಲ್ಲ, ಅದಕ್ಕೆ ಯಾವ ಒಂದು ಪದ್ಧತಿ ಅಂತ ಕರಿತೀವಿ ಅಂತಂದರೆ ಏನು ಪಠ್ಯಪುಸ್ತಕ ಪದ್ಧತಿನ, ಪ್ರಶ್ನೋತ್ತರನ, ಸಂಪೂರ್ಣ ಪದ್ಧತಿನ ಅಥವಾ ನಿದರ್ಶನ ಅಂತೇಳಿ ಇಲ್ಲಿ 4 ಕೊಟ್ಟಾರ. ಬಟ್ ಇಲ್ಲಿ ಪ್ರತ್ಯಕ್ಷ ಮತ್ತು ಅಲ್ಲಿ ನಾವು ಸಜೀವ ವಸ್ತುಗಳನ್ನು ಮಾದರಿಯಾಗಿ ಮಕ್ಕಳಿಗೆ ತೋರಿಸಿದಾಗ ಇದು ಪಠ್ಯಪುಸ್ತಕ ಪದ್ಧತಿ ಅಂತ ಅಲ್ಲ. ಪ್ರಶ್ನೋತ್ತರ ಕೇಳುವಾಗ ನಾವು ಸಜೀವ ವಸ್ತುಗಳು ತರಂಗಿಲ್ಲ, ಮತ್ತು ಸಂಪೂರ್ಣ ಪದ್ಧತಿಯಲ್ಲೂ ಕೂಡ ನಾವು ಇದು ಯೂಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಉತ್ತರ ಬಂದು ಯಾವುದು? ಆಪ್ಷನ್ಸ್ ನಂಬರ್ 4 ಇದೇನು ಬೋಧನಾ ಪ್ರತ್ಯಕ್ಷ ಮತ್ತು ಸಜೀವ ವಸ್ತುಗಳನ್ನು ಮಾದರಿಯಾಗಿ ಕಲಿಸ್ತದಲ್ಲ. ಸೊ ನಿದರ್ಶನ ಪದ್ಧತಿ ಅಂದರೆ ಏನು ಅಂದರೆ ಇದನ್ನು ಅನುಗಮನ ಪದ್ಧತಿ ಎಂದು ಅರ್ಥೈಸಿಕೊಳ್ಳಬಹುದು. ಅಂದರೆ ಇಲ್ಲಿ ಮಕ್ಕಳಿಗೆ ಸಜೀವ ಮತ್ತು ಉದಾಹರಣೆ ಮೂಲಕ ನಿಯಮದೆಡೆಗೆ ಸಾಗುವ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬರೋದು 20th ಒನ್. ಈ ಕೆಳಗಿನ ಹೇಳಿಕೆಗಳಲ್ಲಿ ಉತ್ತಮ ಮಾತುಗಾರಿಕೆ ಲಕ್ಷಣಕ್ಕೆ ಸೇರಿದೆ ಅಂತಂದರೆ ಮಾತುಗಾರಿಕೆ ಮೇಲೆ ಎಷ್ಟು ಕ್ವಶನ್ಸ್ ಬಂದಾವ ಅಂದರೆ 2 ಕ್ವಶನ್ ಬಂದಾವ ಅಂತಲೇ ಹೇಳ್ಬೋದು. ಯಾವುದು ಕರೆಕ್ಟ್ ಆಗ್ತದೆ ನೋಡಂಬರಿ. ನೇರವಾಗಿ ಮಾತನಾಡಿದ್ರೆ ಸುತ್ತಿ ಬಳಸಿ ಮಾತನಾಡೋದು, ಬೇಗ ಬೇಗ ಅದೇ ಆಡಿದ್ರೆ ಇದು ಆಗಂಗಿಲ್ಲ, ಫಸ್ಟ್ ಒನ್ ಆಗಲ್ಲ. ವಿಷಯದ ಸಂಪೂರ್ಣ ತಿಳುವಳಿಕೆ ಇಲ್ಲದೆ ಮಾತನಾಡುವುದು, ಇದು ಕೂಡ ಆಗಲ್ಲ. ಸೊ ಹಿಮ್ಮರಳುವಿಕೆ ಹಾಗೂ ಪುನರಾವರ್ತನೆ ಮಾಡುತ್ತಾ ಮಾತನಾಡುವುದು, ಸೊ ಇದು ಕೂಡ ಆಗಲ್ಲ. ಇವೆಲ್ಲವೂ ಸೇರುವುದಿಲ್ಲ. ಹಾಗಾದರೆ ಯಾವತ್ತು ಸೇರಿದೆ ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ಹಿತಮಿತವಾಗಿ ಮಾತಾಡುವುದು. ಸೊ ಹಾಗಾಗಿ ಭಾಷಾ ಕೌಶಲ್ಯಗಳು ಸಂಪೂರ್ಣವಾಗಿ ಓದ್ಕೋಬೇಕು. ಒಂದೊಂದು ಕೌಶಲ್ಯ ಮೇಲೂ ಸಹ 2-3 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವಂತಲೇ ಹೇಳ್ಬೋದು. ಸೊ 20ಲಿಂದ 30 ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳ್ತೀನಿ. ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.